ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಅಜಿತ್ ಮತ್ತು ಭೂಮಿ ಏನಪ್ಪ ಅಂತಂದರೆ, ಅಜಿತ್ ಅವರು ವರ್ಕೌಟ್ ಮಾಡ್ತಾ ಇರ್ತಾರೆ. ವರ್ಕೌಟ್ ಮಾಡಬೇಕಾದ್ರೆ ಮತ್ತೂ ಒಂದು ಎಡ್ವರ್ಟ್ ಆಗುತ್ತೆ. ಆ ಎಡ್ವರ್ಟ್ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಭೂಮಿ ಪರ್ಫಾರ್ಮೆನ್ಸು, ಅಜಿತ್ ಅವರ ಒಂದು ಮಾತು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಬೇಜಾರಾಗೋದಿಲ್ಲ, ಅಷ್ಟು ಖುಷಿ ಆಗುತ್ತೆ. ಸೊ ಏನಾಗುತ್ತೆ ಅಂತಂದರೆ, ಸಾಹೇಬ್ರೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಾಳೆ. ಏನಾಯಿತು ಅಂದ ತಕ್ಷಣ, ಬರೀ ದೇಹ ಬೆಳೆಸ್ಕೊಂಡ್ರೆ ಸಾಲದು, ಬುದ್ಧಿನೂ ಬೆಳೆಸ್ಕೋಬೇಕು ಅಂದಾಗ ಏನಾಯ್ತು ಈಗ ಅಂತ ಹೇಳ್ತಾರೆ. ಎಲ್ಲಿ ತೋರಿಸಿ ನೋಡೋಣ, ನಿಮ್ಗೆ ಹೇಗೆ ಬೆಳೆದಿದೆ ನಿಮ್ಮ ಬಾಡಿ ಅಂದ ತಕ್ಷಣ, ಹಾಗೆಲ್ಲ ತೋರ್ಸೋಕ್ಕಾಗಲ್ಲ, ಅದನ್ನೆಲ್ಲ ಪದೇ ಪದೇ ತೋರಿಸಿದ್ರೆ ಎಲ್ಲ ಅಂತ ಹೇಳ್ಬಿಟ್ಟು ದೃಷ್ಟಿ ಆಗುತ್ತೆ, ಹಾಗೆ ಹೇಗೆ ಅಂತ ಹೇಳಿ ಅಜಿತ್ ಅವರು ಹೇಳ್ತಾರೆ. ಹೇಳಿದ ತಕ್ಷಣ, ಅಲ್ಲ ಸಾಹೇಬ್ರೆ, ಈ ರೀತಿ ದಿನ ವರ್ಕೌಟ್ ಮಾಡ್ತಿರಲ್ಲ, ಬರೀ ಇದು ಬಾಡಿ ಬೆಳೆಸ್ಕೊಂಡ್ರೆ ಸಾಕ, ಬುದ್ಧಿ ಇರಬೇಕು ತಲೆಯಲ್ಲಿ ಅಂದಾಗ ಏನಾಯ್ತು ಈಗ ಅಂಥದ್ದೇನು ಹೇಳ್ತಾ ಇದೆಯಾ, ಸರಿ ಇದೇನಿದು ಕೈಯಲ್ಲಿ ಅಂತ ಕೇಳ್ತಾರೆ. ಅದೇ ಸಾಹೇಬ್ರೆ, ಅದು ಲಡ್ಡು ಫೋಟೋ ಅಂದ ತಕ್ಷಣ, ಲಡ್ಡುನಾ ಹೇಳಿದ್ದು, ನನ್ನ ಫೋಟೋ ಚಿಕ್ಕ ವಯಸ್ಸಂದು ಅಮ್ಮ ಮತ್ತು ಅಜ್ಜಿ ನನಗೂ ನಾನು ಚಿಕ್ಕವನಿರ್ಬೇಕಾದ್ರೆ ತೆಗೆಸಿರೋ ಫೋಟೋ ಅಂತ ಹೇಳ್ತಾರೆ. ಅದೇ ಸಾಹೇಬ್ರೆ ನಾನು ಹೇಳ್ತಿರೋದು ಅಂತ ಭೂಮಿ ಹೇಳ್ತಾಳೆ. ಚಿಕ್ಕ ವಯಸ್ಸಿರ್ಬೇಕಾದ್ರೆ ಇಷ್ಟು ಗುಂಡಾಗಿ ಮುದ್ದಾಗಿ ಲಡ್ಡು ಥರ ಇದ್ದೀರಿ ಅಲ್ವಾ ಅಂದಾಗ, ಲಡ್ಡು ಅಂತ ಹೇಳಿದ್ಯಾ, ಜೀವನದಲ್ಲಿ ಫಸ್ಟ್ ಟೈಮ್ ಕರೆಕ್ಟಾಗಿ ಹೇಳಿದ್ಯಾ ಅಂದ ತಕ್ಷಣ, ಸಾಹೇಬ್ರೆ ಇದು ನಿಮ್ಮ ಫೋಟೋ ಅಂತ ಗೊತ್ತಿದ್ರೆ ನಾನು ಹೇಳ್ತಿರ್ಲಿಲ್ಲ, ಅಮೆಝಾನ್ ಕಾರ್ಡಲ್ಲಿರೋ ಯಾವುದೋ ಒಂದು ಕಾರ್ಕೋಟಕ ಪ್ರಾಣಿ ಅಂತ ಹೇಳ್ತಾ ಇದ್ದೆ ಅಂತ ಹೇಳ್ತಾರೆ. ಹೌದಾ, ನನ್ನ ಫೋಟೋ ಅಂತ ಗೊತ್ತಿಲ್ಲದೆ ಹೇಳ್ಬಿಟ್ಟಿಯಾ, ಆದರೂ ಸತ್ಯವನ್ನೇ ಹೇಳಿದೆಯಲ್ಲ ಬಿಡು, ಈಗಲಾದರೂ ನಿನ್ನ ಬಯಲು ಸತ್ಯ ಬಂತಲ್ಲ ಅಂತ ಹೇಳ್ಬಿಟ್ಟು ಹೀಗೆ ಗುದ್ದಾಡ್ತಿರ್ತಾರೆ. ಸರಿ ಏನಾಯಿತು ಅಂದ ತಕ್ಷಣ, ಅಲ್ಲ ಸಾಹೇಬ್ರೆ ಲಡ್ಡು ಬೇಕಂತೆ ಅವ್ರಿಗೆ, ಲಡ್ಡು ಬೇಕಂತೆ ಅಂದ ತಕ್ಷಣ ಬೇಗ ಅರ್ಥ ಆಗೋದಿಲ್ಲ. ಅದೇ ಸಾಹೇಬ್ರೆ ಈ ಥರ ಮಗು ಬೇಕಂತೆ ಅಂದ ತಕ್ಷಣ, ಹೌದಾ, ಏನು ಹೇಳ್ತಿದ್ಯಾ ಭೂಮಿ ಅಂದ ತಕ್ಷಣ, ಏನು ಸಾಹೇಬ್ರೆ ಹೌದಾ ಅಂತಿದ್ದೀರಾ, ಏನು ಹೇಳ್ತಿದ್ಯಾ ಅಂದ ತಕ್ಷಣ, ಹೌದು ನಾವು ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳಿದ್ವಲ್ಲ, ಅದನ್ನ ಯಾರೋ ಕೇಳಿಸ್ಕೊಂಡ್ಬಿಟ್ಟು ಅವ್ರಿಗೆ ಹೇಗೆ ಬೇಕೋ ಅವ್ರಿಗೆ ಆಗ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾವಿಬ್ಬರು ಮಗು ಪ್ಲ್ಯಾನ್ ಮಾಡ್ತಿದ್ದೀವಿ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಸಾಹೇಬ್ರೆ ಅಂದ ತಕ್ಷಣ, ಅಯ್ಯೋ ಅಂತ ಹೇಳ್ಬಿಟ್ಟು ಅಜಿತು ಅಂತಾರೆ. ಅದು ಗೊತ್ತಿಲ್ಲದೇ ನೀವು ಅತ್ತೆಗೆ ಮಾತು ಕೊಡೋದೇನು, ಆಕಾಶದಲ್ಲಿ ಚಂದ್ರ ಬೇಕಾ ಇಂದ್ರ ಬೇಕಾ ಅಂತ ಎಲ್ಲ ಕೇಳಿಬಿಟ್ರಿ, ಅಲ್ಲ ಸಾಹೇಬ್ರೆ ಅಂದ. ಮಾವ ಎಷ್ಟು ಸೂಕ್ಷ್ಮವಾಗೋ ಅದು, ಅಜಿತ ಹೋಗೋ ವರ್ಕೌಟ್ ಮಾಡೋಗೋ ಅಂತ ಹೇಳಿದ್ರು ಕೂಡ ಕೇಳೇ ಇಲ್ಲ ನೀವು ಅಂತ ಹೇಳಿದ ತಕ್ಷಣ, ಈ ಮ್ಯಾಟ್ರ್ ಅಂತ ನನಗೇನು ಗೊತ್ತು ಭೂಮಿ ಅಂತ ಹೇಳಿದ ತಕ್ಷಣ, ಅಮ್ಮ ಅಂದ್ಬಿಟ್ರೆ ಸೆಂಟಿಮೆಂಟ್ ಆಗಿಬಿಡ್ತೀರಲ್ಲ ನೀವು, ಏನು ಕೇಳಿದ್ರು ಕೊಡ್ತೀರಾ, ಈಗ ಲಡ್ಡು ಬೇಕಂತೆ ಕುಡಿ ಅಂದ ತಕ್ಷಣ, ಈ ಮ್ಯಾಟ್ರು ಅಂತ ಗೊತ್ತಿದ್ರೆ ನಾನು ಅಮ್ಮನ ಹತ್ರಕ್ಕೂ ಸುಳ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಹೀಗೇನು ಮಾಡ್ತೀರಾ ಸಾಹೇಬ್ರೆ ಅಂದಾಗ, ಏನು ಮಾಡೋದು, ನೀನು ಬೈಬಾರ್ದು, ಕೋಪ ಮಾಡ್ಕೋಬಾರ್ದು, ಒಂದು ಮಾತು ಹೇಳ ಅಂತ ಹೇಳ್ತಾರೆ. ಆಯಿತು ಹೇಳಿ ಸಾಹೇಬ್ರೆ ಅಂದಾಗ, ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಇಲ್ಲ ಹೇಳಿ ಸಾಹೇಬ್ರೆ ಅಂದಾಗ, ಒಂದು ಇಮ್ಯಾಜಿನೇಷನ್ಗೆ ಹೋಗೋಣ ಅಂತ ಹೇಳ್ತಾರೆ. ಇಮ್ಯಾಜಿನೇಷನ್ ಏನು ಸಾಹೇಬ್ರೆ ಅದು ಅಂತ ಕೇಳ್ತಾಳೆ. ನಾನು ಹೇಳ್ತೀನಿ ಕೇಳು ಅಂದ ತಕ್ಷಣ, ನಮ್ಮಿಬ್ಬರು ಮಧ್ಯೆ ಈ ಜಗಳ ಮುನಿಸ್ತಾಪ ಈಗೋ ಎಲ್ಲ ಬದಿಗಿಟ್ಟು ಒಂದು ಮಗು ಆದರೆ ಹೇಗಿರುತ್ತೆ ಅಂತ ಕೇಳ್ತಾರೆ. ನಿಮ್ಮ ಥರನೇ ಮುದ್ದಾಗಿರುತ್ತೆ, ಆದರೆ ನಿಮ್ಮ ಥರ ಏನಪ್ಪ ಅಂತಂದರೆ ಮೂತಿ ಮಾತ್ರ ಇರಬಾರ್ದು, ಯಾಕೆ ಅಂತ ಕೇಳ್ತಾರೆ. ಯಾಕಂದರೆ ಚುಡುಕು ಮುತ್ತಿ ಸಿದ್ದಪ್ಪ ನೀವು ಅಂತ ಹೇಳ್ತಾಳೆ. ಹೌದಾ, ಸರಿ ಆಯಿತು ಬಿಡು, ನನಗೇನಾಗಿದೆ ಹ್ಯಾಂಡ್ಸಮಾಗೇ ಇದ್ದೀನಿ ಅಂತ ಹೇಳ್ತಾರೆ. ಆಯಿತು ಅದೆಲ್ಲ ನಿಮ್ಮ ಥರನೇ ಇರಲಿ, ಆದರೆ ಗುಣ ಮಾತ್ರ ನನ್ನ ಥರ ಇರಬೇಕು ಅಂದಾಗ, ಆಯಿತು ರಾಸಿ ಮಾತಾಡ್ತೀಯಲ್ಲ 10,000 ಗಂಟಲೆ ಆ ಥರ ಈ ಥರ ಬಾಯಿ ಬಡ್ಕನ ಅಂತ ಹೇಳ್ತಾರೆ. ಹೀಗೆ ಗುದ್ದಾಡ್ತಾ ಸ್ವಲ್ಪ ಹೇಳೋದು ಕೇಳೋ ಭೂಮಿ ಅಂದಾಗ, ಸಾಹೇಬ್ರೆ ಅಂತ ಹೇಳ್ಬಿಟ್ಟು, ನಮಗೊಂದು ಮುದ್ದಾದ ಮಗು ಹುಟ್ಟುತ್ತೆ, ಮಗು ಗಂಡೋ ಹೆಣ್ಣು, ಮಗು ಹೆಸರೇನಿಡೋಣ, ಹೀಗೆ ಒಂದೊಂದು ಚರ್ಚೆ ಮಾಡ್ತಾ ಅವರು ಚೆನ್ನಾಗಿ ಬೆಳೆಸಬೇಕು. ಪೊಲೀಸ್ ಮಾಡೋಣ ಅಂದಾಗ, ಪೊಲೀಸ ಸಾಹೇಬ್ರೆ ಬೇಡ ಸಾಹೇಬ್ರೆ, ಈಗಾಗಲೇ ಅಮ್ಮನೂ ಪೊಲೀಸು ಅಪ್ಪನೂ ಪೊಲೀಸು ಮಗನೂ ಪೊಲೀಸನ, ಫುಲ್ ಪೊಲೀಸ್ ಫ್ಯಾಮಿಲಿ ಆಗೋಗ್ಬಿಡುತ್ತೆ ಸಾಹೇಬ್ರೆ, ಬೇಡ ಅಂತ ಹೇಳ್ತಾಳೆ. ಹೌದಲ್ವಾ, ಮತ್ತು ಏನು ಮಾಡೋಣ, ಡಾಕ್ಟ್ರು ಮಾಡೋಣ ಸಾಹೇಬ್ರೆ ಅಂದಾಗ, ಆಲ್ರೆಡಿ ನಚ್ಚಿ ಇದೆ ಅಂತಾನೆ ಡಾಕ್ಟ್ರು ಅಂತ ಹೇಳಿದ ತಕ್ಷಣ, ಹೌದಲ್ವಾ, ಸಾಹೇಬ್ರೆ ಒಂದು ಐಡಿಯಾ ಅಂದಾಗ, ಹೇಳು ಅಂತಾರೆ. ಸೈಂಟಿಸ್ಟ್ ಮಾಡಿಬಿಡೋಣ ಅಂತ ಕೇಳ್ತಾರೆ. ಸೂಪರ್ ಐಡಿಯಾ, ಈಗ ಅಪರೂಪಕ್ಕೆ ಒಂದು ಒಳ್ಳೆ ಐಡಿಯಾ ಕೊಟ್ಟಿದೆಯಾ ಅಂತ ಹೇಳಿ ಈ ರೀತಿ ಮುದ್ದಾಗಿ ಮಾತಾಡೋದನ್ನ ಮನೆಯವರೆಲ್ಲ ಒಂದು ಗುಂಪು ಕರ್ಕೊಂಡು ಕೇಳ್ತಾರೆ. ಅವ್ರು ಯಾಕೆ ಬಂದಿರ್ತಾರೆ ಅಂತಂದರೆ, ಅಲ್ಲಿ ಸಂಗೀತನಿಗೆ ಬೈತಾರೆ ಯಾರು, ಶ್ರವಣವರು. ಅಲ್ಲಕ್ಕ ಏನಕ್ಕ ನೀನು, ಅವ್ರು ಏನು ಮಾತಾಡಿದ್ರೋ ಏನೋ, ಪಾಪ ಈಗ ತಾನೇ ಭೂಮಿಗೆ ಅಪಾಯಿಂಟ್ ಆಗಿದೆ, ಅವಳು ಏನು ಜಾಬ್ ಬಗ್ಗೆ ಮಾತಾಡ್ತಿದ್ರು ಏನೋ ಹೇಳ್ಬಿಟ್ರಿ, ಡೈರೆಕ್ಟಾಗಿ ಮಗು ಅಂತ ಕೇಳ್ಬಿಟ್ಟೆ ಅಕ್ಕ ಪಾಪ ನನ್ನ ಮಗಳು ಭೂಮಿಗೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ ಅಂದಾಗ, ಆಯ್ತು ಬಿಡಪ್ಪ ನನಗೇನು ಗೊತ್ತು, ನಾನೇನೋ ಮೊಮ್ಮಗು ಬರೋ ಆಸೆಯಲ್ಲಿ ಕೇಳ್ಬಿಟ್ಟೆ, ಈಗೇನಾಯಿತು ಏನು ಮಗಳಿಗೆ ಹೋಗಿ ಸಾರಿ ಕೇಳಬೇಕು ಅಷ್ಟೇ ತಾನೇ, ಆಯಿತು ಬಿಡಪ್ಪ ಅಂತ ಹೇಳಿ ಹೊರಗಡೆ ಬರ್ತಾರೆ. ಇವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಫುಲ್ ಹ್ಯಾಪಿ. ಮತ್ತೆ ಏನಂತಂದರೆ ಡಬಲ್ ಧಮಾಕ ಅನ್ನಂಗೆ ಆಗ್ಬಿಡುತ್ತೆ ಎಲ್ಲರಿಗೂ. ಅಯ್ಯೋ ನೋಡಿ, ನನ್ನ ಸೊಸೆ ಮಗ ಎಲ್ಲ ಬೇಜಾರು ಮಾಡ್ಕೊಂಡಿದ್ದಾನೆ, ನನ್ನ ಮಗಳು ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದೆ, ನೋಡಪ್ಪ ಮಕ್ಕಳು ಹೇಗೆ ಬೆಳೆಸಬೇಕು ಅಂತ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅಂತ ಹೇಳ್ಬಿಟ್ಟು ಎಲ್ಲರೂ ಗುಂಪು ಕಟ್ಕೊಂಡ್ಬಂದು, ಅಜಿತ್ ಭೂಮಿ ಒಳ್ಳೆ ಕೆಲಸ ಮಾಡಿದ್ರಿ, ಇಷ್ಟು ದಿನ ಮದುವೆ ಆದಮೇಲೆ ಈಗ ಮಗು ಬೇಕು ಅಂತ ಮನಸ್ಸು ಮಾಡಿದ್ರಲ್ಲ, ಭಾಳ ಖುಷಿ ಆಯಿತು, ಬನ್ನಿ ಅವ್ರು ಇನ್ನೂ ಮಾತಾಡಲಿ ಬನ್ನಿ ಅಂತ ಹೇಳ್ಬಿಟ್ಟು ಮತ್ತೆ ಬಿಟ್ಟು ಹೋಗ್ತಾರೆ. ಮತ್ತೆ ಏನಾಗುತ್ತೆ, ಇವ್ರದ್ದು 3rd ವಿನ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಏನದು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.